ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣ. ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ರಿತಿ ಕುಟುಂಬಕ್ಕೆ ಸನ್ಮಾನ ಹಾಗೂ ನಿವೇಶನ ಪತ್ರ. ಪ್ರಜ್ವಲ್ ರಿತಿ, ಪ್ರಜ್ವಲ್ ತಾಯಿ ಕಸ್ತೂರಿಬಾ ರಿತಿ ಹಾಗೂ ಅಜ್ಜಿ ಗಿರಿಜವ್ವಗೆ ಸನ್ಮಾನ. ಪ್ರಜ್ವಲ್, ನಿನಗೆ ಸರ್ಕಾರದಿಂದ 30/40 ನಿವೇಶನ ಕೊಡಮಾಡ್ತಿದ್ದೇವೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಮನೆ ನಿರ್ಮಾಣ ಮಾಡುವುದಕ್ಕೆ 5 ಲಕ್ಷ ರೂಪಾಯಿಯನ್ನ ಕೂಡ ಘೋಷಣೆ ಮಾಡಿದ್ದಾರೆ. ತಾಯಿ ಕಸ್ತೂರಿಬಾಗೂ ಸಹ ಹೊರಗುತ್ತಿಗೆ ಉದ್ಯೋಗದ ಆದೇಶ ಪತ್ರ ನೀಡಿದ ಸಚಿವ. ಬ್ಯೂರೋ ರಿಪೋರ್ಟ್, ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಪುಗಾರ್, NKS ರಿಪೋರ್ಟ್, ಗದಗ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ನಿಮ್ಮ ಪಂಚಾಯಿತಿ ಇವೆಲ್ಲ ಸೇರಿ ನನಗೆ 30-40 ವರ್ಷದ ನಿವೇಶನವನ್ನು ಈ ಸಂದರ್ಭದಲ್ಲಿ ಕೊಡಮಾಡ್ತಾ ಇದ್ದಾರೆ. ನಿವೇಶನದ ನಿನ್ನ ಮಧ್ಯಕ್ಕೆ ಬಂದು ಭೇಟಿಯಾದಾಗ ಅವತ್ತು ಹೇಳಿದ್ವಿ, ನಮ್ಮ ಸರ್ಕಾರ ನಿನಗೆ ಮನೆ ಕಟ್ಕೊಳ್ಳೋದಕ್ಕೂ ಸಹಾಯ ಮಾಡ್ತದೆ ಅಂತ ಹೇಳಿ. ಅದರಂತೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದೆ, ನಿಮ್ಮ ಶಾಸಕರಾದ ಸಿ ಪಾಟೀಲ್ ಹತ್ರ ಮಾತಾಡಿದೆ, ನಮ್ಮ ಲಕ್ಕುಂಡಿ ಜಿಲ್ಲಾಧಿಕಾರದ ಸದಸ್ಯರಾದ ಸಿದ್ದು ಪಾಟೀಲ್ ಹತ್ರ ಮಾತಾಡಿದೆ. ನಿನಗೆ ಸರ್ಕಾರ 5 ಲಕ್ಷ ರೂಪಾಯಿ ಮನೆ ಕಟ್ಟೋದಕ್ಕೆ ಈ ಹಣವನ್ನು ಮಂಜೂರು ಮಾಡ್ತಾ ಇದ್ದೀವಿ. ನಾವು ಇವತ್ತು ಬಂದಾಗ ನಿಮ್ಮ ಊರವರೆಲ್ಲರೂ ನೀವು ಕೆಲಸ ಕೊಡಬೇಕು, ಅವ್ರಿಗೆ ಸಣ್ಣವನ್ನ ಸಾಲಿ ಕೇಳಿದ್ವಿ, ಕಸ್ತೂರಿಬಾಗೆ ಕೆಲಸ ಕೊಡಬೇಕು ಅಂದರೆ ತಾತ್ಕಾಲಿಕವಾಗಿ ಸರ್ಕಾರ ಏನು ಸದ್ಯ ಸಾಧಿದೆ ಗುತ್ತಿಗೆ ವ್ಯವಸ್ಥೆಯೊಳಗೆ ನನಗೆ ಒಂದು ಉದ್ಯೋಗವನ್ನು ಸೇರಿಕೊಳ್ತಾ ಇದ್ದೀವಿ. ಆ ಉದ್ಯೋಗದ ಪತ್ರ ಇದೆ. ನಿಮ್ಮ ಪ್ರಾಮಾಣಿಕತನವನ್ನು ಸರ್ಕಾರ ಮೆಚ್ಚಿದೆ, ಜನ ಮೆಚ್ಚಿದ್ದಾರೆ. ನಿಮಗೆ ದೇವರೆಲ್ಲ ಒಳ್ಳೆಯದು ಮಾಡಿ. ಎಲ್ಲ ಜನರು ಚೆನ್ನಾಗಿ ಖುಷಿ ಅನ್ಸ್ರಿ. ಎಲ್ಲ ಪಾಟಿನವ್ರು ಮಾಡ್ಯಾರ, ಎಸ್.ಕೆ. ಪಾಟೀಲ್ನವ್ರು ಎಲ್ಲ ನಿಂತು ಮಾಡ್ಯಾರ್ರಿ. ಅವ್ರಿಗೆ ಜನರು ಖುಷಿ ಅನ್ಸ್ರಿ, ಭಾಳ ಖುಷಿ ಅನ್ಸ್ರಿ. ನಮ್ದು ಒಂಥರ ನಿಕ್ಕಿ ಎಲ್ಲ ಅನ್ನೋದು ನಾವಿಬ್ರು ತಂದೆ ಮಗ ಒಂದು ಮನೆ ಇರ್ಬೇಕು, ನಮ್ದು ಆಸೆ ಐತ್ರಿ, ದುಡಿಬೇಕು ಅನ್ನೋದು ಅವರೆಲ್ಲ ಆಸೆ ಪಾಟೀಲ, ಎಸ್.ಕೆ. ಪಾಟೀಲವರು ಜನರಿಗೆ ಎಲ್ಲ ಮಾಡ್ಯಾರ. ಸನ್ಮಾನ ಮಾಡ್ಯಾರ. ಇವತ್ತು ಎಸ್.ಕೆ. ಪಾಟೀಲವ್ರು ಮಾಡ್ಯಾರಿ, ಸಿದ್ದು ಪಾಟೀಲವ್ರು ಮಾಡ್ಯಾರಿ. ಎಲ್ಲ ಏನು ನಮ್ಮ ಲಕ್ಕುಂಡಿ ಗ್ರಾಮದಲ್ಲಿ ಇತ್ತೀಚೆಗೆ ಮನೆಯ ಪಾಯ ತೆಗೆಯುವ ಮುಂದೆ ಏನು ಪ್ರಜ್ವಲ್ ರಿತಿ ಅನ್ನೋ ಒಬ್ಬ ಬಾಲಕನಿಗೆ ನಿಧಿ ಸಿಕ್ತು. ಆ ನಿಧಿ ಸಿಕ್ಕ ತಕ್ಷಣ ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರು ಅವನಿಗೆ ಬಂದು ಸನ್ಮಾನ ಮಾಡಿ ಅವರಿಗೆ ಭರವಸೆ ಕೊಟ್ಟಿದ್ರು. ಅವ್ರ ಬೇಡಿಕೆ ಅಂತ ಒಂದು ಮನೆ ಕೊಡ್ತೀವಿ, ಇದು ಮನೆ ಜಾಗ ಕೊಡ್ತೀವಿ, ಮನೆ ಕಟ್ಟಿಸ್ಕೊಳಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೀವಿ, ಹಾಗೂ ಅವರ ತಾಯಿಗೆ ಒಂದು ಹೊರಗುತ್ತಿಗೆ ಆಧಾರದ ಮೇಲೆ ಒಂದು ಉದ್ಯೋಗ ಕೊಡ್ತೀವಿ ಅಂತ ಏನು ಹೇಳಿದ್ರು. ಅದನ್ನು ಗಣರಾಜ್ಯೋತ್ಸವ ದಿವಸ ಜಿಲ್ಲಾಡಳಿತ ಪರವಾಗಿ ಎಚ್.ಕೆ. ಪಾಟೀಲ್ ಸಾಹೇಬರು ಅವರ ನೇತೃತ್ವದಲ್ಲಿ ಸನ್ಮಾನ ಮಾಡಿ ಅವರಿಗೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ 30-40 ಒಂದು ನಿವೇಶನ, ಮನೆ ಕಟ್ಟಲಿಕ್ಕೆ 5 ಲಕ್ಷ ರೂಪಾಯಿ ಹಾಗೂ ಅವರಿಗೆ ಉದ್ಯೋಗ ಕೂಡ ಕೊಟ್ಟಿದ್ದಾರೆ. ಏನು ಈ ಮುಂದೆ ಕಾನೂನಾತ್ಮಕವಾಗಿ ಅವ್ರು ನ್ಯಾಯಬದ್ಧವಾಗಿ ಅವರಿಗೆ ಸೇರ್ಬೇಕಂತ ಬಹುಮಾನ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಅದು ಬರ್ತದೆ ಅಂತ ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರು ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗೆ ಕಾರಣೀಕರ್ತರಾದಂಥ ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಹಾಗೂ ಸಿ ಪಾಟೀಲರಿಗೆ ಧನ್ಯವಾದ ತಿಳಿಸ್ತೇನೆ. 30-40 ಅಳತೆಯ ಒಂದು ಜಾಗ ಲಕ್ಕುಂಡಿ ಗ್ರಾಮದಲ್ಲಿ ಹಾಗೂ 5 ಲಕ್ಷ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಹಾಗೂ ಸ್ಥಳೀಯ ಶಾಸಕರು ಸಿ ಪಾಟೀಲರೊಂದಿಗೆ ಚರ್ಚಿಸಿ ಎಚ್.ಕೆ. ಪಾಟೀಲ್ ಸಾಹೇಬರು ಅವರ ಒಂದು
ನೇತೃತ್ವದ ಅವರ ಆದೇಶದಂತೆ ಸ್ಥಳೀಯ ಪ್ರದೇಶಾಭಿವೃದ್ಧಿಯಲ್ಲಿ ಅವರ ಶಾಸಕರ ವಿವೇಚನಾ ನಿಧಿಯಲ್ಲಿ 5 ಲಕ್ಷ ರೂಪಾಯಿ ಕೂಡ ಅವ್ರಿಗೆ ಮನೆ ಕಟ್ಟಲಿಕ್ಕೆ ಕೊಟ್ಟಿದ್ರು. ಆಮೇಲೆ ಆ ತಾಯಿಗೆ ಪ್ರಜ್ವಲ್ ರೀತಿಯ ತಾಯಿಗೆ ಒಂದು ಹೊರಗುತ್ತಿಗೆ ಆಧಾರದ ಮೇಲೆ ಒಂದು ನೌಕರಿ ಕೂಡ ಅವ್ರು ಕೊಟ್ಟಿದ್ದಾರೆ ಸರ್. ಈಗ ಏನು ಅವ್ರ ಮಾತು ಕೊಟ್ಟಿದ್ರು ಅದ್ರ ಪ್ರಕಾರ ಕೊಟ್ಟಿದ್ದಾರೆ ಸರ್. 5 ಲಕ್ಷ ರೂಪಾಯಿ ಮನೆ ಕಟ್ಟಕ್ಕೆ ಸಾಲಂಗಿಲ್ಲ ಬೇಕು. ಈಗ ಅವರಿಗೆ ಸರ್ಕಾರ ಕೊಡಮಾಡದಂಥ ಒಂದು ಗೌರವಯುತವಾದಂಥ ಈಗ ಗೌರವಪೂರ್ವಕವಾಗಿ ಸಲ್ಲಿಸಿದ್ದು ಅವ್ರಿಗೇನು ಬಹುಮಾನ ಬರ್ಬೇಕು, ಆ ದುಡ್ಡು ಬಹುಮಾನ ಸಪ್ರೇಟ ಬರುತ್ತೆ ಸರ್. ಅದು ಆಸೆ ಇದ್ದಿದ್ದಿಲ್ರಿ, ನಮ್ಮ ಸರ್ಕಾರಕ್ಕೆ ಕೊಟ್ಟು ಬಿಟ್ಟಿವಿ. ನಮಗೆಲ್ಲ ನಮ್ಗೆ ಸಿದ್ದು ಪಾಟೀಲ ನಮ್ಮ ಮಗ ಸರಿಯಾಗಿ ಮಾಡ್ಯಾರ್ರಿ, ನಮಗೇನು ತೊಂದ್ರೆ ಇಲ್ರಿ, ಮಾಡತ್ತೀವಿ ಅಂದಾರ, ಹಾಕಿಸ್ತೀವಿ ಕೊಡ್ತೀವಿ ಅಂದಾರ. ಆಕೆನು ನನ್ನ ಮಗಳ ಮನೆ ಹಾಕ್ಸೋ ಹೊತ್ನಾಗ ಹಿಂಗಾತ್ರಿ ಈ ಘಟನೆ ನಮ್ಗೆ ಭಾಳ ಚಿಂತಿತ್ತು. ಇವತ್ತಿಲಿಂದ ನಾವು ಎಲ್ಲ ಚಿಂತೆ ಬಿಟ್ಟಿವಿ. ಅವ್ರು ಇಲ್ಲಿಂದ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ್ರಿ ನಮ್ಗೆ. ಹ್ಞೂ ರೀ, ಅವ್ರ ನಮಗೆ ಆಸರ. ನಾವು ಬಂಗಾರ ಅವಲ್ರಿ, ಬೆಳ್ಳಿ ಅವಲ್ರಿ ಅಂತ ಹೇಳಿ. ಹ್ಞೂ ರೀ, ನಾವು ಅದ್ರ ಬಗ್ಗೆ ಎಲ್ಲ ಕೊಟ್ರಿ, ಜಾಗ ಕೊಟ್ಟಾರ್ರಿ. ನಾವು ಇನ್ನೂ ಸಹಾಯ ಮಾಡ್ತೀವಿ ಅಂತೇಳಿ ನಮಗೆ ಸಿ ಪಾಟೀಲ್ ಅವರು, ಸಿದ್ದು ಪಾಟೀಲ್ ಅವರು ಎಲ್ಲರೂ ನಮಗೆ ಧನ್ಯವಾದ. ನಿಮಗೆ ಧನ್ಯವಾದ. ಹ್ಞೂ ರೀ, ಹ್ಞೂ ರೀ, ನಮ್ಗೆ ನಿಧಿ ಆಸೆನೇ ಇಲ್ರಿ ನಮ್ಗೆ. ಯಪ್ಪ ಬೇಡ ಪರಮಾತ್ಮ ಸಾಕು, ನಮಗೆ ಖುಷಿ ಅನ್ಸುತ್ತೆ ಸಾಕು ರೀ. ಹ್ಞೂ ರೀ, ಹ್ಞೂ ಕೊಡ್ತಾರೆ. ಪ್ರಜಲ್ ಅವರು ಶಾಲಿನೂ ಕಲಿಸ್ತಾರೆ, ಅವ್ರಿಗೆ ಹುದ್ದೆನೂ ಕೊಟ್ಟಾರ. ಅದಕ್ಕೂ ಒಂದು ನಾವು ಕಲೀಲಿ ಮಟನ ಅದಕ್ಕೂ ಒಂದು ಸಹಾಯ ಮಾಡಿರಿ ಅಂತ ಹೇಳಿವ್ರಿ. ಹ್ಞೂ ರೀ ಅಂದಾರ ಅವ್ರು, ಅದಕ್ಕೂ ಒಪ್ಪಿಕೊಂಡಾರ್ರಿ, ಮಾಡಿಕೊಡ್ತೀವಿ ಅಂದಾರ. ಆಯಪ್ಪ ಏನು ನಮ್ಗೆ ತೊಂದ್ರೆ ಇಲ್ಲ. ನಮ್ಮ ಹೆಸರು ಗಿರಿಜಾವ್ರಿ.